ಹಾಗಾಗಿ ನಮಸ್ಕಾರ. ತಿರುಮಲ ಸಿದ್ಧಪೀಠಂ ಕೊಯಂಬತ್ತೂರು ಇದರ ವಿದ್ಯಾರ್ಥಿ ಶಿವಯೋಗಿ ಶಿವರಾಜನವರಿಂದ ನಾನು ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈ ದಿನ ನಾವು ನಟರಾಜ ತತ್ವ, ತಮಿಳುನಾಡಿನ ಚಿದಂಬರದಲ್ಲಿರುವಂತಹ ನಟರಾಜ ತತ್ವ ಏನು, ಇದರ ಬಗ್ಗೆ ಅಂತ ಹೇಳಿ ನಾನು ಸೂಕ್ಷ್ಮವಾಗಿ ನನ್ನ ಹೇಳ್ತೇನೆ. ನಟರಾಜ ಡ್ಯಾನ್ಸ್ ಅಂತ ಹೇಳಿದ್ರೆ ದ ಡ್ಯಾನ್ಸ್ ಆಫ್ ಯೂನಿವರ್ಸ್. ನಟರಾಜ ನೃತ್ಯ ಅಂತ ಹೇಳಿದ್ರೆ ಶಿವಯೋಗಕ್ಕೆ, ಶಿವಯೋಗದಲ್ಲಿ ಒಂದು ನವಂತರು ಭೇದ ಅಂತಿದೆ. ಅಂದ್ರೆ ಈ 84 ಲಕ್ಷ ಜೀವರಾಶಿಗಳಲ್ಲಿ ತಿಳಿದು ಇದನ್ನು ಸಾಧನೆ ಮಾಡುವಂಥದ್ದು. ಹಾಗಾಗಿ ನಮ್ಮ ಒಂದು ನಂಬಿಕೆ ಇದೆ, ಚಿದಂಬರನಲ್ಲಿ ಅಭಿಷೇಕ ನೋಡಿದರೆ ಅವನಿಗೆ ಮುಕ್ತಿ ಸಿಗ್ತದಂತೆ, ಹಾಗೆ ಕಾಶಿಯಲ್ಲಿ ತೀರಿಕೊಂಡ್ರೆ ಮುಕ್ತಿ ಸಿಗ್ತದಂತೆ, ಹಾಗೆ ತಿರುವಣ್ಣಾಮಲೆಯನ್ನು ಗ್ರಹಿಸಿದರೆ ಮುಕ್ತಿ ಸಿಗ್ತದಂತೆ. ತಿರುಮಲಾರು ಅಂತ ಹೇಳುವಂತಹ ಸಿದ್ಧ ಪುರುಷರು ಕಾಶ್ಮೀರದಿಂದ ದಕ್ಷಿಣಕ್ಕೆ ಬಂದರು. ದಕ್ಷಿಣದಲ್ಲಿ ಚಿದಂಬರಂ ಆ ಪ್ರದೇಶಕ್ಕೆ ಬಂದರು. ಅಲ್ಲಿ ಆನಂದ ನೃತ್ಯವನ್ನು ನೋಡಿದ್ರು, ಲಿಂಗೈಕ್ಯರಾದರು. ಹಾಗೆ ಶಿವನ ಈ ನೃತ್ಯವನ್ನು ನೋಡಿದಂಥವರಲ್ಲಿ ಪರಾಶಕ್ತಿ ಮತ್ತು ಮಹಾವಿಷ್ಣು ನೋಡಿದ ಸ್ಥಳವೇ ಚಿದಂಬರ. ನಾಸಾದ ವಿಜ್ಞಾನಿಗಳೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದ್ರೆ, ಚಿದಂಬರಂ ಅಂತ ಹೇಳುವಂತಹ ಒಂದು ಸ್ಥಳ ಉಂಟಲ್ಲ, ಇದು ನಮ್ಮ ಯೂನಿವರ್ಸಲ್ ಸೆಂಟರ್ ಆಗಿದೆ. ಹಾಗಾಗಿ ಇದರ ಒಂದು ಒಟ್ಟು ಉದ್ದೇಶ ಇರುವಂತದ್ದು, ಮೂಲಾಧಾರದಲ್ಲಿ ಒಂದು ತತ್ವ ಇದೆ. ಈ ಶಿವ ಅಂತ ಹೇಳಿದ್ರೆ ಈ 9 ರೀತಿಯ ಭೇದಗಳು ನಾವು ಶಿವನಲ್ಲಿ ನೋಡಬಹುದು. ಮೂಲಾಧಾರದಲ್ಲಿ ಶಿವನ ತತ್ವ ಇರುವಂತಹದ್ದು ಬ್ರಹ್ಮ ತತ್ವ. ಯಾರು ಮೂಲಾಧಾರವನ್ನು ಸಾಧನೆ ಮಾಡ್ತಾನೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಇಲ್ಲಿ ನಟರಾಜ ತತ್ವದ ಕ್ರಿಯೇಷನ್ ಅನ್ನು ಎನರ್ಜೈಸ್ ಮಾಡಲಿಕ್ಕೆ. ಹಾಗೆ ಈ ನಟರಾಜ ತತ್ವದಲ್ಲಿ ಇರುವಂತದ್ದು 1ನೇ ಮೂಲಾಧಾರದಲ್ಲಿ. ಇನ್ನು ಮುಂದಿನ ಚಕ್ರಕ್ಕೆ ಹೋಗುವಾಗ ಸ್ವಾಧಿಷ್ಠಾನದಲ್ಲಿ ಲಕ್ಷ್ಮೀನಾರಾಯಣ ತತ್ವ, ಶಿವನ ಲಕ್ಷ್ಮೀನಾರಾಯಣ ತತ್ವ ಅಂದ್ರೆ ಭೂಮಿ ತತ್ವದಲ್ಲಿ ಜಲ ಸೇರಿಕೊಂಡಿರುವಂಥದ್ದು ಯಾವುದು, ಸ್ವಾಧಿಷ್ಠಾನದಲ್ಲಿ. ಇದಕ್ಕೂ ಮಾತ್ರ ಅಲ್ಲ, ಇಲ್ಲಿರುವಂತಹ ಸಂಬಂಧ ಉಂಟಲ್ಲ, ಇದನ್ನು ಪಂಚಕೃತ್ಯ ಅಂತ ಕರೀತಾರೆ. ಪಂಚಕೃತ್ಯ ಅಂತ ಹೇಳಿ ಪಂಚಕೃತ್ಯ ಪರಾಯಣ ಅಂತ ಒಂದು ಮಾತಿದೆ ಉಂಟಲ್ಲ. ಹಾಗೆ ಸೃಷ್ಟಿ ಸ್ಥಿತಿ, ಇಲ್ಲಿ ಲಯ ಅಂತ ಹೇಳುವಂಥದ್ದಿಲ್ಲ, ಡಿಸೊಲ್ಯೂಷನ್, ತಿರೋಧಾನ ಮತ್ತು ಕನ್ಸಲೇಷನ್, ಅನುಗ್ರಹ ಕೊಡುವಂಥದ್ದು. ಹಾಗೆ 5 ತತ್ವ. ಹಾಗೆ ಇದೇ ರೀತಿಯಲ್ಲಿ ಬ್ರಹ್ಮ ವಿಷ್ಣು ಮುಂದಕ್ಕೆ ಹೋಗುವಾಗ ಮಣಿಪುರದಲ್ಲಿ ಐಕ್ಯರಾಗ್ತಾರೆ. ಭೂಮಿ ತತ್ವ ಜಲದಲ್ಲಿ ಸೇರಿ ಹೋಗ್ತಾರೆ. 3ನೇ ಅಗ್ನಿ ತತ್ವ, ಇದೆಲ್ಲವೂ ತನ್ನಲ್ಲಿ ವಿಲೀನಗೊಳಿಸ್ತದೆ. ಅದಕ್ಕೆ ರುದ್ರನಿಗೆ ಡಿಸೊಲ್ಯೂಷನ್ ಅಂತ ಕರೀತಾರೆ. ಶೈವ ಸಿದ್ಧಾಂತದಲ್ಲಿ ಮಹೇಶ್ವರ ಇದು ಅನಾಹತಕ್ಕೆ ಹೋಗ್ತಾರೆ. ಅನಾಹತ ಅದರಲ್ಲಿ ಮಹೇಶ್ವರಿಯಾಗಿ ತ್ರಿಕಾಲ, ಇದನ್ನೆಲ್ಲ ದಾಟಿದರೆ ಮನುಷ್ಯ ತ್ರಿಕಾಲ ಜ್ಞಾನಿ ಆಗ್ತಾನೆ. ಅವನಿಗೇನು ನನ್ನ ಜೀವನದಲ್ಲಿ ಏನು ಅಂತೇಳಿ ಈ ತ್ರಿಕಾಲ ಜ್ಞಾನ ಇದು ಬರ್ತದೆ. ಅದೇ ರೀತಿಯಲ್ಲಿ ಮನುಷ್ಯನಲ್ಲಿರುವಂತಹ ಈ ಉರಗ ಉಂಟಲ್ಲ, ಅವನ ಅದರಲ್ಲಿರುವಂತಹ ಉರಗ ಅದು ಮುಂದೆ ಬರ್ತದೆ, ಟೈಮ್ ಟ್ರಾವೆಲ್ಗೆ ಸಂಬಂಧಪಟ್ಟದ್ದು. ಹಾಗಾಗಿ ನಟರಾಜ ಕಾಲೆತ್ತಿ ನೃತ್ಯ ಮಾಡುವಂಥದ್ದಲ್ಲ, ಈ ಕಾಲೆತ್ತಿ ನೃತ್ಯ ಮಾಡುವಂತಹದ್ದು ಉಂಟಲ್ಲ, ಅದು ಪೂಜ್ಯ ಪಡಿ ತಿರುವಡಿ ಅಂತ ಕರಿತೇವೆ. ಅಂದ್ರೆ ಪಾದ. ಈ ಪಾದ ಉಂಟಲ್ಲ, ಮನುಷ್ಯ ತನ್ನ ತಲೆಯ ಮೇಲೆ ಶಿವಾನುಗ್ರಹ ಆದಾಗ ನಮ್ಮೆಲ್ಲವೂ ಕೂಡ ತಲೆಯ ಮೇಲೆ ಶಿವನ ಪಾದ ಬಂದಾಗ ನಮ್ಮ ಬ್ರಹ್ಮ ಲಿಖಿತ್ವ ಅಂದ್ರೆ ನಮ್ಮ ಕರ್ಮ, ಸಂಚಿತ ಕರ್ಮ ಎಲ್ಲ ರಿಲೀಸ್ ಆಗ್ತದೆ. ನಮ್ಮ ಪಾಪತ್ತು ಹೋದ ಮನುಷ್ಯ ಪವಿತ್ರ ಆಗ್ತಾ ಹೋಗ್ತಾನೆ. ಹಾಗಾಗಿ ಈಗ ಅನಾಥ ಚಕ್ರಕ್ಕೆ ಬಂದಾಗ ಅಲ್ಲಿ ಅನಾಥದಲ್ಲಿ ಅದು
ಮೇಲಕ್ಕೆ ಮಹೇಶ್ವರ ತತ್ವ ದಾಟಿ ಮುಂದಕ್ಕೆ ಹೋಗುವಾಗ ವಿಶುದ್ಧಿಗೆ ಹೋಗುವಾಗ ಅಲ್ಲಿ ಮೇಲೆ ಮನೋನ್ಮಣಿ ಆಕಾಶ ತತ್ವದಲ್ಲಿ ಶಿವಲಿಂಗ ಫಾರ್ಮ್ ಆಗ್ತದೆ. ಈ ಶಿವಲಿಂಗ ಫಾರ್ಮ್ ಆಗುವಂಥದ್ದು ಅದು ಸದಾಶಿವ ತತ್ವ. ಅರೂಪ ಶಿವ ಅಂತ ಕರಿತೀವಿ. ಅರೂಪ ರೂಪ ಶಿವ ಅರೂಪ ಶಿವ ಅದು ಶಿವಲಿಂಗದ ಸಂಕೇತ ಆಗ್ತದೆ. ಎಲ್ಲಿದಾಗುವಂಥದ್ದು ಅಂತ ಹೇಳಿದ್ರೆ ಮನೋನ್ಮಣಿ, ಇದು ಅಪ್ಪರ್ ಪ್ಯಾಲೇಟ್ ಅಂತ ಹೇಳುವಂತ ಸ್ಥಳ ಅಲ್ಲಿ ಮನೋನ್ಮಣಿ. ಹಾಗೆ 6ನೇ ಚಕ್ರಕ್ಕೆ ಹೋಗುವಾಗ ಅಲ್ಲಿ ಅರೂಪ ಶಿವ, ಬಿಂದು ಉಂಟು, ನಾದ ಉಂಟು, ಪರಬಿಂದು ಉಂಟು, ಇದೆಲ್ಲ ಬದಲಾಗಿ ಮುಂದಕ್ಕೆ ಹೋಗುವಂಥದ್ದು ಆಜ್ಞಾಚಕ್ರದಿಂದ ನಾದ ಸಹಸ್ರಾರದಲ್ಲಿರುವಂತ, ಅಂದ್ರೆ ಕಣ್ಣಿಗೆ ಕಾಣದಷ್ಟು, ಅಂದ್ರೆ ಕೈಲಾಸದಲ್ಲಿ ಧ್ಯಾನಸಕ್ತನಾದಂತ ಶಿವ ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಈಗ ಪರಬಿಂದುವಿನಲ್ಲಿ ಯಾವುದೇ ರೂಪ ಇಲ್ಲ, ಅಲ್ಲಿ ಕೇವಲ ಚಿದಂಬರ ರಹಸ್ಯ ಮಾತ್ರ. ಇದೆಲ್ಲ ಮುಂದಕ್ಕೆ ಹೋಗಿ 9ನೇ ಆಧಾರದಲ್ಲಿ ನಮಗೆ ನಿಲ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಚಿದಂಬರ ರಹಸ್ಯ ಅಂತ ಹೇಳುವಂಥದ್ದು ಇದುವೇ. ನಟರಾಜ ಮೂರ್ತಿಯನ್ನು ನೋಡಿ ಅಲ್ಲಿ ಅದರ ಹಿಂದೆ ಒಂದು ವೃತ್ತಾಕಾರದ ಒಂದು ಸ್ಥಳ ಉಂಟಲ್ಲ, ಅದು ಶಿವನ 96 ತತ್ವಗಳು. ಅದು ಇನ್ನೂ ಆಗ್ತದೆ. ಇದು ಶಿವಯೋಗದ ವಿಚಾರ. ಹಾಗೆ ಶಿವನ ಇದ್ದಂತ ಆಗ ಹೇಳಿದ್ದೆ, ಅವನ ಕುತ್ತಿಗೆಯಲ್ಲಿರುವಂತಹ ಸರ್ಪ ಅದು ಟೈಮ್ ಟ್ರಾವೆಲ್ಗೆ ಸಂಬಂಧಪಟ್ಟದ್ದು. ಮತ್ತೆ ಶಿವ ಹುಟ್ಟಂತಹ ಒಳವಸ್ತ್ರ ಉಂಟಲ್ಲ ಅದು ಜ್ಞಾನ. ಹಾಗೆ ಶಿವನ ಜಟೆ ಉಂಟಲ್ಲ, ಬ್ರಹ್ಮಾಂಡದಲ್ಲಿರುವಂತಹ ಆಕಾಶ ಗಂಗೆ, ಡಮರು ಉಂಟಲ್ಲ ಅದು ನಾದಕ್ಕೆ ಸಂಬಂಧಪಟ್ಟದ್ದು. ಶಿವನ ತ್ರಿಶೂಲ ಉಂಟಲ್ಲ ಅದು ಅಗ್ನಿಗಳಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಯಾವುದು ಸೂರ್ಯಾಗ್ನಿ, ಸೋಮಾಗ್ನಿ ಮತ್ತು ಯೋಗಾಗ್ನಿ, ಇದೆರಡು ಈ ನಟರಾಜನ ನೃತ್ಯ ನಂದಿಯ 2 ಕೊಂಬಿನ ಮಧ್ಯಭಾಗದಲ್ಲಿ, ಅಂದ್ರೆ ಗುರುಮಂಡಲದಲ್ಲಿ ನಟರಾಜ ನೃತ್ಯ ಕಾಣ್ತದೆ.